ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ವಿಚಾರ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಶಿವರಾಜ ತಂಗಡಗಿಯವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಅವಶ್ಯಕತೆ ಇದೆ. ಅದರಲ್ಲೂ ಗ್ರಾಮೀಣ ಭಾಗದ ಜನರಿಗೆ ಗ್ಯಾರಂಟಿ ಯೋಜನೆಗಳಿಂದ ಬಹಳಷ್ಟು ಅನುಕೂಲವಾಗ್ತಾ ಇದೆ. ಗ್ಯಾರಂಟಿಯಿಂದಾಗಿ ಹಣ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಯಾವುದಾದರೂ ರಸ್ತೆ ಕಾಮಗಾರಿ ನಿಂತಿದೆಯಾ ಅಥವಾ ಪಿಡಬ್ಲ್ಯೂಡಿ ಕಾಮಗಾರಿ ನಿಂತಿದೆಯಾ ಅಂತ ಪ್ರಶ್ನೆಯನ್ನ ಹಾಕಿದ್ದಾರೆ ಶಿವರಾಜ ತಂಗಡಗಿಯವರು. ಈ ಗ್ಯಾರಂಟಿಯಿಂದ ಸಾಮಾನ್ಯ ಬಡತನದಲ್ಲಿರುವಂತ ಜನರಿಗೆ ಬಹಳ ಅನುಕೂಲ ಆಗ್ತಾ ಇದೆ. ಯಾವ ಮಂತ್ರಿಗಳು ಇದ್ರ ಬಗ್ಗೆ ಅಪಸ್ವರ ಎತ್ತಿಲ್ಲ. ಆದ್ರೆ ಇದರ ಅವಶ್ಯಕತೆ ಇದೆ ಅಂತ ನಾನು ಪರ್ಸನಲಿ ನನ್ನ ವೈಯಕ್ತಿಕ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ. ಇಲ್ಲ ಅನುದಾನ ಸಿಗತ್ತಿಲ್ಲ ಅನ್ನೋ ಪ್ರಶ್ನೆ ಬರಗಿಲ್ಲ. ಈಗ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಮುಖ್ಯಮಂತ್ರಿಗಳು 20-25 ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟರು. ಇಲಾಖಾವಾರನು ಹಂಚಿಕೆ ಮಾಡ್ತಾ ಇದ್ರು. ಸಹಜ ಸಣ್ಣ ಪುಟ್ಟ ಸಿಗ್ಲಿಲ್ಲ ಅನ್ನೋದು ಮನಸ್ಥಿತಿಗಿಂತನೂ ನಾವು ಗ್ಯಾರಂಟಿ ಬಿಟ್ಟು ಹಳ್ಳಿಗೆ ಹೋಗಕ್ಕಾಗತ್ತಾ? ಸಾಧ್ಯತೆ ಇದೆನಾ? ಸರಿ, ಈಗ ಶ್ರೀಮಂತರು ತಗೊಂತಾ ಇದ್ದಾರೆ ಬಿಡ್ತಾ ಇದ್ದಾರೆ ಅನ್ನೋದಕ್ಕಿಂತನೂ ಅವಶ್ಯಕತೆ ಇದ್ದಾರಂತೂ ತಗೊಂತಾ ಇಲ್ಲ. ಈ ಯೋಜನೆ ಅವಶ್ಯಕತೆ ಇದೆ, ಯಾರೇನು ಮಾತಾಡ್ಬೋದು. ಬಟ್ ನನ್ನ ವೈಯಕ್ತಿಕ ವಿಚಾರ, ಈ ಯೋಜನೆ ಬೇಕು. ಈ ಬಡವರಿಗೆ ಬದುಕು ಕಟ್ಟಿಕೊಳ್ಳುವಂತ ಯೋಜನೆ ಇದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಕೆಲವೊಂದಿಷ್ಟು ಮಂದಿ ಕಷ್ಟ ಇರ್ಬೋದು. ಈಗ ಉದಾಹರಣೆ, ಹೆಣ್ಮಕ್ಳಿಗೆ ಶಕ್ತಿ ಯೋಜನೆ. ಈಗ ನೌಕರಿ ಮಾಡೋಂಥ ಹೆಣ್ಮಕ್ಳನ್ನು ಬಸ್ಸಿಗೆ ಹೋಗ್ತಾರ ಅಲ್ಲ, ನಾವು ಅವಾಗ ಹೆಂಗೆ ಐಡೆಂಟಿಫೈ ಮಾಡೋಕ್ಕಾಗತ್ತೆ? ಕೆಲವೊಂದಿಷ್ಟು ತೊಡಕುಗಳು ಅದಾವು. ಆದರೆ ಒಂದಂತೂ ಸತ್ಯ, ಈ ಯೋಜನೆಯಿಂದ ಬಡವರಿಗೆ ಮತ್ತು ಸಾಮಾನ್ಯ ಜನರಿಗೆ ಇವತ್ತೆಷ್ಟೋ ಸಣ್ಣ ಸಿ ಮತ್ತು ಡಿ ಕ್ಲಾಸ್ನಾಗ ಕೆಲಸ ಮಾಡೋಂಥವ್ರಿಗೂ ತೊಂದರೆ ಇದೆ. ಅದನ್ನ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡೋಂಥದ್ದು. ಅದ್ರ ಬಗ್ಗೆ ನಾನೇನು ಮಾತಾಡೋಂಥದ್ದಿಲ್ಲ. ಅದು ಮುಖ್ಯಮಂತ್ರಿ